ಅಪ್ಪ ಯಾಕ ತಲೆ ಜಗ್ಗ ಹೊಡ್ಯಾಕತ್ಬಿಟ್ಟೈತಿ. ಯಾಕವ್ವ ಏನಾತು? 3 ಹೊತ್ತು ಫೋನ್ ನೋಡಿದ್ರೆ ಇನ್ನೇನಕತಿ ತಲೆ ಹೊಡಿಲಾರ್ದ ಮತ್ತೆ. ಅವ ಫೋನ್ ನೋಡೋದಕ್ಕಲ್ಲವ ತಲೆ ಹೊಡ್ಯಾತಿರೋದು, ಮತ್ತು ಓದ್ಕೊಳ್ಳೋದಿರ್ತದ ಅದ್ರೊಳಗೆ. ಫೋನ್ ನೋಡಿದ್ದಕ್ಕಲ್ಲ, ನಂಗೆ ಯಾಕೆ ಬುಕ್ಸ್ ಮುಂದೆ ಕುಂತು ಗುಟ್ಲೆ ತಲೆ ಹೊಡ್ಯಾತ, ಅಕ್ಷರ ನೋಡಾತ್ ಗುಟ್ಲೆ. ಮತ್ತಿನ್ನದಕ್ಕೆ ಫೋನ್ ನೋಡೋದಕ್ಕೆ ತಲೆ ನೋವಾಕತ್ತಿರೋದ್ ನಿಂದ. ಆ ಫೋನ್ ತಗೊಂಡೋಗಿ ಯಾವ್ದಾರ ಒಲ್ಯಾಕ ತುರುಕ್ಬೇಕು ಅಂದ್ರೆ ಎಲ್ಲ ಸರಿ ಹೋಗತಿ. ಯವ್ವ ಚಾ ಕುಡ್ಬೇಟ. ಇಷ್ಟೊತ್ತಿಗೆ ಎಲ್ಲ ಹೇಳುದು? ಅಯ್ಯೋ ದೇವ್ರೆ, ಟೈಮ್ ಇಟ್ಟಿಗಿತ್ತಂತ ಮಾಡಿ ನೀನು. 10:30 11 ಆತು ಟೈಮ್. ಈಗ ಹೇಳುದು ಒಟ್ಟು ನಸಕ್ನಾಗ ಹೇಳ್ಬಾರ್ದಲ್ಲ. ಎದ್ದೊಟ್ಟು ಏನಾರ ಕೆಲಸ ಬಗಸಿ. ಅಲ್ಲ ನಿನ್ನ ಮನ್ಯಾಗ ಏನು ಮಾಡೋದಿರಲ್ಲ ಬಿಡು. ಈಗಿನ ಎಟ್ಟತ್ತಿಗೆ ಎದ್ದಾಳ ಅಂದ್ರೆ ಇನ್ನೇನು ಒಂಚೂರು ತೋಟದ ಕಡೆ ಹೋಗಿ ಬರ್ಬೇಕಾ ಪಾಪ. ನಿಮ್ಮ ತಂಡ್ಯಾಗ ಹೋಗಿ ನೀರು ಬಿಟ್ಟು ಬಂತು ಹೊಲಕ್ಕೆಲ್ಲ. ಓ ಯಾಕ ರಾತ್ರಿ ಕೆಟ್ಟ ಕನಸವ, ಸಮಾಧಾನನಿಲ್ಲ, ಬರೀ ಕೆಟ್ಟ ಕನಸು ಒಂಥರಾನೇ, ನಿದ್ದಿನೇ ಹತ್ವಲ್ತು. ಮತ್ತಿನೇನೈತಿ ನಮ್ನಿ ಫೋನ್ ನೋಡ್ಕೊತ ಕೂತ್ರ. ಫೋನ್ ನೋಡ್ಕೊತ ಕುಂತು ಮತ್ತೆ ಆ ಫೋನ್ನಾಗ ಏನಾರು ನೋಡಿರ್ತೀರಿ ಹೊಲ ಸವೇ ಕನಸು ಬೀಳಕ್ ನಿಂದಿರ್ತಾವತ್ತಾಗ. ಮತ್ತೆ ನಿದ್ದೆಲಿಂದ ಹತ್ಬೇಕು. ಮಕ್ಕಳದ 12 ಗಂಟೆ ಮೇಲೆ ಫೋನ್ ಹಿಚ್ಕೊಂತ ಆ ತಿಕ್ಕೊಂತ ಅದನ್ನ ಬೆಳಕನ್ಯಾಗ ಕುಂತ್ರಿ ಎಲ್ಲಿ ನಿದ್ ಬರ್ಬೇಕು. ಮತ್ತೆ ಆ ಫೋನ್ ತಗೊಂಡು ಒಲೆ ತುರ್ಕಿದ್ರೆ ಎಲ್ಲ ಸರಿ ಹೋಗತಿ. ಅಲ್ಲ ಒಟ್ಟ ಅನಿಷ್ಟಕ್ಕೆಲ್ಲ ಶನೇಶ್ವರ್ ಕಾರಣ ಅನ್ನಂಗೆ ನಿಂತು ಬಿಟ್ಟಿನಿ ಇಷ್ಟು ಬಾಯ್ ತಕ್ಕೊಂಡು. ಅವ ನನಗೆ ಚಸ್ಮಾ ಬಂದಿರ್ಬೇಕು, ಓದಿ ಮೋಸ್ಟ್ಲಿ ಅದೇ ಪ್ರಾಬ್ಲಮ್ ಆಗಿರೋದು. ಚಸ್ಮಾ ಬಂದಿರ್ಬೇಕು. ಹೋಗಿ ನಾನು ಇವತ್ತು MM ಜೋಶಿ ಕಡೆ ಸ್ವಲ್ಪ ಇವತ್ತು ಕಣ್ಣು ತೋರಿಸ್ಕೊಂಬರ್ತೇನೆ. ಅಲ್ಲಿ ಕಣ್ಣು ತೋರಿಸ್ಕೊಂಬಂದ್ರೆ ಏನಾರ ಇದ್ರೆ ಹೇಳ್ತಾರೆ. ಒಂದು 300 ರೂಪಾಯಿ ಕೊಡುವ ಚೀಟಿ ಮಾಡ್ಸಕ್ಕ. ನನ್ನ ಕಡೆ ದುಡ್ಡಿಲ್ಲ ರೀ. 300 ರೂಪಾಯಿ ಅಂತ ನಾ ಎಲ್ಲಿಂದ ಕೊಡ್ರ? ನಾ ಎಲ್ಲಿದ್ದ ಕೊಡ್ಲಿ? ಬಿಚ್ಚು ನಿನ್ ಪೆಟಾರಿ ಇರ್ತಾವ ನೋಡ್ರ ಕೀಡಾಗಿ. ಹೆಚ್ಚು ಕಮ್ಮಿ ಅಂದ್ರೆ ₹1,00,000 ಕುಳಾದಿ. ಈಗ ನೀನು ಗಿಡ್ ಮೂಳಿ ಇಲ್ಲಂತ ನಾಟಕ ಮಾಡ್ತಿ. ಕಳ್ರ ನಂಬಿದ್ರು ಕುಳ್ರ ನಂಬಾರ್ದು. ಅದ್ರಾಗ ಕುಳ್ರ ನಂಬಿದ್ರು ನೀನು ಗಿಡ್ ಮೂಳಿನ ನಂಬಾರ್ದು. ಮರ್ಯಾದಿಂದ ರೊಕ್ಕ ಕೊಡು. ಕೊಡಕ್ಕೆ ಈಗ 300 ಯಾಕೆ 500 ಆದ್ರೂ ಕೊಡು. ನಿನ್ನ ಕಡೆ ಏನದಾವ, ನನ್ನ ಕಡೆ ₹1 ಇಲ್ಲ. ನೋಡುವ ಮಗಳ, ನಿನಗೆ ಏನ ಬೇಕಂದ್ರು ಸಂಪರ್ಕಿಸಿ ನಿಮ್ಮ ಅವ್ವನ್ನ. ಕೊಟ್ಟು ಇಟ್ಬಿಟ್ಟಾರ, ಅದಕ್ಕೆ ಸಂಪರ್ಕಿಸಿ ನಿಮ್ಮ ಅವ್ವನ್ನಂತ. ಇವ್ರಿಗೆ ಏನ್ ರೊಕ್ಕ ಕೊಟ್ಟು ಇದು ಮಾಡಿರ್ತಾರೆ. ಇವ್ರೆ ರೂಪಾಯಿ ಇದ್ದಿದ್ದನ್ನ ಜೋಡಿಸಿಟ್ಕೊಂಡಿದ್ದು ಕಣ್ಣಾಗ ಕುಕ್ಕುತ್ತಾವ ಒಂದ್ ಅಳತಿ. ಏಯ್ ನೀನು ಇವತ್ತು ದವಾಖಾನಿಗೆ ಹೋಗ್ಬಿಡ. ಇವತ್ತು ಒಂದು ಔಷಧ ಕೊಡ್ಸೋದೈತಿ. ಅಲ್ಲಿ ಇವರು ಈ ಕಡೆ ಬಾ, ಕುಂದಗೋಳ ಕಡೆ ಬಾ ಅಂತ ಹೇಳ್ಯಾರ. ಅಲ್ಲಿ ಹೋಗ್ಬೇಕು. ಇವನು ಶಿವಲಿಂಗನು ಬರ್ತಾನಂತ ಹೇಳಾನ. ಅದಕ್ಕೆ ನನಗಾದ್ರೆ ನಾನು ಬರ್ತೇನೆ, ಇಲ್ಲ ಅಂತಂದ್ರೆ ಅವ್ನ ಬೈಕ್ನಾಗ ಕಳಿಸ್ತೇನೆ. ಹೋಗಿ ಬಾ, ಅವ್ನು ಗೊತ್ತೈತಿ ಎಲ್ಲಿ ಕೊಡ್ತಾರಂತೇಳಿ. ಅವ್ನು ಕರ್ಕೊಂಡು ಹೋಗ್ತಾನೆ. ಒಳಗೆ ಹೋಗಿ ಏನಿದ್ದು ಹೇಳ, ಔಷಧ ಕೊಡ್ತಾರ ಅವ್ರು. ಹೋಗಿ ಬಾ. ನಾವಲ್ಲವ, ನನಗಂತೂ ಔಷಧ ತೊಗೊಂಡು ನನಗೆ ನಾಚಿಗೆ ಬಂದು ಹೋಗ್ಬಿಟ್ಟತ್ತಾಗ. ಏನದು ಎಂತ ನಾತಾಗ ನಾನು ಅಲ್ಲವ, ಏನು ಔಷಧ ತೊಗೊಳಕ್ಕೂ ಅಲ್ಲ. ಮೆಚರ್ಡ್ ಆದ್ರೆ ಆಗಲಿ, ಬಿಟ್ರೆ ಬಿಡಲಿ ಅಷ್ಟೇ. ನಾನು ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ಕೆ ಹೋಗಲ್ಲ. ನಾ ಈಗ ಆರಾಮಾಗಿ ಅದೀನವ. ನಿಂದು ಏನು ಕಿರಿಕಿರಿ ಅಂತ ನಾತಾಗ. ಒಂದು ನಿಮಗೆ ಮಗಳು ಹುಟ್ಟಿದ್ರೆ ಮುಗೀತು. ದೊಡ್ಡೋಳಾಗಬೇಕು. ದೊಡ್ಡೋಳಾದ್ಮೇಲೆ ಮುಗೀತು. ಮದುವೆ ಆಗ್ಬೇಕು. ಮದುವೆ ಆದ್ಮೇಲೆ ಮುಗೀತು. ಮಕ್ಕಳಾಗಬೇಕು. ಮಕ್ಕಳಾದ್ಮೇಲೆ ಮುಗೀತು. ಚಂದಾಗಿ ಜೀವನ ಇರ್ಬೇಕು. ಇಲ್ಲ ಅಂತ ಸಟದ್ ಹೋಗ್ಬೇಕು. ಹೆಂಗಂತೆ ನಾತಾಗ ನಮ್ಮ ಪಾಡಿಗೆ ಇರಕ್ಕೆ ಬಿಡ್ರಿ. ಆಗಿಲ್ಲ ಅಂದ್ರೆ ನಾನು ಏನು ಮಾಡಲಿ? ಅಂದೆ. ಸುಮ್ಮನೆ ನನಗೆ ಆ ಔಷಧ ತಗೋ, ಈ ಔಷಧ ತಗೋ, ಆ ಊರಿಗೆ ಹೋಗಿ ಏನು ಕಡಿಮೆ ಔಷಧ ಕೊಟ್ಟಿಯೇನವ ನೀನು? ಎಷ್ಟು ಔಷಧ ತೊಗೊಳೋದಾಯ್ತು? ನನಗೇ ಒಂಥರ ಆಗ್ಬಿಟ್ಟೈತಿ ಔಷಧ ತೊಗೊಂಡು. ಆದರೆ ಆಗಲಿ ದೊಡ್ಡಕ್ಕೆ, ಇಲ್ಲಂದರೆ ಇಲ್ಲ. ಸುಮ್ಮನೆ ನನಗೆ ಈ ವಿಚಾರವಾಗಿ ಮಾತಾಡಿ ಒಳ್ಳೊಳ್ಳೆ ಕಿರಿಕಿರಿ ಮಾಡತ್ರ ನಾನು ಏನಾರ ಮಾಡ್ಕೊಂಡೇ ಬಿಡ್ತೀನಿ ಅಷ್ಟೇ. ಅದು ಅಲ್ಲದೆ ನಾಳೆ ನಂದು ಎಕ್ಸಾಮ್ ಐತೆ, ಒಂದು ಓದ್ಕೋಬೇಕಾಗೈತಿ. ಏನು ಸುಮ್ಮನೆ ನನಗೆ ಅಲ್ಲಿ ಬಾ ಇಲ್ಲಿ ಬಾ, ಅದನ್ನು ಕೊಡಿಸು ಇದನ್ನು ತಗೋ ಅಂತ ಅನ್ಬೇಡ. ನಾನು ಇನ್ನೂ ಬೇನೇನು ಜೀವನದಾಗ ಬೇಕಾದಷ್ಟು ಗುರಿ ಇಟ್ಕೊಂಡೇನಿ. ಲಾಯರ್ ಆಗ್ಬೇಕನ್ನೋದೇ ನನ್ನ ದೊಡ್ಡ ಕನಸು. ಅದಾಗ್ಬೇಕು ನಾನು ಅಷ್ಟೇ. ಲಾಯರ್? ಯೋ ದೇವ್ರೆ, ಇದೇನ ಅಲ್ಲ? ಅದು ಲಾಯರ್ ಆಗೋದಂದ್ರೆ ಏನದು? ಕೋರ್ಟಿಗೆ ಹೋಗೋದಾ? ಯವ್ವ ಬೇಡ. ಇಲ್ಲೋಡ, ನಮ್ಮ ವಂಶದಾಗ ಯಾರು ಇದುವರೆಗೆ ಕೋರ್ಟು, ಕೇಸು, ಕಾನೂನು, ಪೊಲೀಸ್ ಸ್ಟೇಷನ್ ಮೆಟ್ಲಾನ ಹತ್ತಿಲ್ಲ. ಮರ್ಯಾದೆ ತೆಗಿಬೇಡ ನೀನು ಚಪ್ಪಲ್ಲ ಹೊಡಿತೀನಿ. ಕೋರ್ಟಿಗೆ ಇಟ್ಟು ಅಂತಂದ್ರೆ ನೋಡಿದ್ರೆ ಏನನ್ನಂಗಲ್ಲ. ಯವ್ವ ಶಾಂತವನ್ ಮಗಳು ದಿನ ಕೋರ್ಟಿಗೆ ಹೋಗಳೆ ಯವ್ವ ಅಂತೇಳಿ ಅವ್ವ ಆಡ್ಕೊಂಡು ನಗ್ತಾರ ನೋಡು. ನನ್ನ ಮಗಳು ಕೋರ್ಟಿಗೆ ಹೋಗೋದು ನಂಗೆ ಇಷ್ಟ ಇಲ್ಲ. ಯಾ ಲಾಯರ್ ಇಲ್ಲ, ಎಂಥದ್ದು ಇಲ್ಲ. ಓದೋದಿದ್ರೆ ಓದು, ಇಲ್ಲಾಂದ್ರೆ ಬಿಡು. ಅವ ನಾನೇನು ಯಾರನ್ನ ಕೊಲೆ ಮಾಡಿ ಅಥವಾ ಕಳ್ತನ ಮಾಡಿ ಕೋರ್ಟಿಗೆ ಹೊಂಟಿಲ್ಲವಾ. ಅಯ್ಯೋ ದೇವ್ರೆ, ತಪ್ಪು ಮಾಡಿ ಹೊಂಟಿಲ್ಲ. ನಾನು ಲಾಯರ್ ಆಗಿ ಹೊಂಟಿರೋದು. ಲಾಯರ್ ಗೊಡೆಗೆ ಹಾಕು ವಯ್ಯರ್. ನನಗದು ಬೇಕಾಗಿಲ್ಲ. ಹೋಗ್ಬಾರ್ದಂದ್ರೆ ಹೋಗ್ಬಾರ್ದು ಅಷ್ಟೇ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ಗೆ ವಂಶದಾಗ ಯಾರು ಕಾನೂನು ಕೋರ್ಟು ಬೇಸ್ಲ ಹತ್ತಿಲ್ಲ. ಬೇಡ ಅಂದ್ರೆ ಬೇಡ. ಅವ್ವ ಈಗ ನಾನು ಮಿಲಿಟರಿ ಆಫೀಸರ್ ಆಗಕ್ಕೆ ಹೊಂಟಿಲ್ಲ ಅನ್ಬಿ. ಮಿಲಿಟರಿ ಸೇರ್ಕೊಳಕ್ಕೆ ಅಕ್ಕಿಗೆ ಏನು ಇಷ್ಟನೋ ಅದನ್ನು ಮಾಡಲಿ ಬಿಡು. ಹೆಣ್ಮಕ್ಳು ಅಂದ್ರೆ ಬರೀ ಮದ್ವೆ ಮಾಡ್ಕೊಂಡು ಗಂಡನ ಮನೆ ಜೀವನ ಕಳೆಯೋದು ಒಂದೇ ಅಲ್ಲ. ಓದಬೇಕು, ಓದಿ ಸಾಧಿಸ್ಬೇಕು, ಅದು ಜೀವನ. ತನ್ನ ಕುಂದ್ರೆ ಹುಚ್ಚಬೇಡ. ನಿಂದ ಬೇರೆ. ನೀ ಮಿಲಿಟರಿ ಸೇರಕ್ಕೆ ಹೊಂಟಿರೋದು ಅಲ್ಲಿ ದೇಶ ಕಾಯಕ. ಅದ ಬೇರೆ. ಅದನ್ನ ಬೇಡ ಅಂತ ಬಡ್ಕೊಂಡ್ರು ಹಕ್ಕ ನಿಂತ ಕುಣಿಯಾಕತ್ತಿ. ಮತ್ತೆ ಈಕಿದ ಹಂಗಲ್ಲ, ಹೊತ್ತೊಂಡ್ರೆ ಕೋಟಿಗೆ ಹೋಗ್ಬೇಕು. ಬೇಡಪ್ಪ, ನಮ್ಗೆಲ್ಲ ಹೊಂದಾಣಿಕೆ ಆಗೋದಿಲ್ಲ, ನಮ್ಗೆಲ್ಲ ಸೇರೋದಿಲ್ಲ. ಬೇಡ. ನಮ್ಮ ಮನೆಯಾಗಿ ವಂಶದಾಗ ಏನಂತಾರ, ಶಾಂತವನ ಮಗಳು ಅಂದ್ರೆ ಕೋರ್ಟ್ಗೆ ಹೋದ್ಲು, ಕೋರ್ಟ್ ಮೆಟ್ಗಟ್ಲಿ ಆಡ್ತಾಳ ಅಂತಂದ್ರೆ ನಮ್ಗೆ ನೋಡು, ನಮ್ಮ ವಂಶದಾಗ ನಮ್ಮ ಅಪ್ಪ ಆತು, ನಮ್ಮ ಅವ್ವ ಆತು, ಅವ್ರ ಅಪ್ಪಗಳಾತು ಯಾರು ಇವತ್ತಿನವರೆಗೆ ಹೋಗಿಲ್ಲ. ನೀ ಇಂಥವೆಲ್ಲ ಹೊಸ ಕಾನೂನು ನಮ್ಮನೆ ತರಬೇಡ. ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿಲ್ಲ. ಆಯ್ತು,
ನಿನಗೆ ಹೆಂಗೆ ಅನಿಸುತ್ತಲ್ಲ ಹಂಗೆ ತಿಳ್ಕೊ. ನನಗೆ ಅನ್ಕೊಂಡಿದ್ದು ನಾನು ಮಾಡೇ ಮಾಡ್ತೀನಿ. ಸುಮ್ಮನೆ ಕಿರಿಕಿರಿ ಮಾಡಬೇಡವ. ನಾನೇನು ತಪ್ಪು ಮಾಡಿ ಹೊಂಟಿಲ್ಲ ಅಂತ ಹೇಳ್ತಾ ಇದ್ದೀನಿ. ತಗ ಲಾ ಓದಿ ಆಗ್ಬೇಕನ್ನೋದೇ ನಂದು ಗುರಿ. ಗುರಿ ಲಾ ಓದ್ತ್ಯಾ? ಲಾ ಲೀ ಲೂ ಲಂ ಲಾ ಇವೆಲ್ಲ ಬೇಡ ನಮ್ಗೆ. ಏನ ಬೇರೆ ಏನ್ರ ಕಲಿ. ಈಗೇನು ನಂಗೆ ಜೋಶಿ ಕಡೆ ಹೋಗಿ ಕಣ್ಣು ತೋರಿಸ್ಕೊಂಬಳಾಗ ನನಗೆ 300 ರೂಪಾಯಿ ಕೊಡ್ತೀಯೋ ಕೊಡೋದಿಲ್ಲ? ನನ್ನ ಕಣ್ಣು ಹಾಕತ್ತಾವು. ಚಸ್ಮಾ ಅಕಸ್ಮಾತ್ ಏನಾರ ಬಂದೈತಿ ಅಂದ್ರೆ ಚಸ್ಮಾದ ರೊಕ್ಕ ಬೇರೆ ಕೊಡ್ಬೇಕು. ಸುಮ್ಮನೆ ಕುತ್ತಿಯಲ್ಲ ಗರಡ್ಗಮ್ಮ ಕುತ್ತಂಗ. ರೊಕ್ಕಿಲ್ಲ ನನ್ನ ಕಡೆ, ಕಣ್ಣು ತೋರಿಸ್ಕೊತಾಳಂತೆ, ಕೊಡಾಕಿಗೆ ರೊಕ್ಕನ. ಅವ್ರ ಗಿಡ್ಡು ಮೂಳಿ ಕಡಿಗೆ ನನಗೆ ಅಂಬರಿಸಿದೆ. ಇಟ್ಟಿರ್ಬೇಕು ನಿನ್ನ ತಿಂಡಿ. ಮಾಡ್ತೀನಿ ಇರಲಿ. ನೀನು ರೊಕ್ಕ ಹೊರಗೆ ಹೆಂಗೆ ಕಕ್ಕಿಸ್ಬೇಕಂತ ನನಗೆ ಗೊತ್ತು. 300ನವ ಕೊಡ್ತೇನೆ ಬಾ. ನೋಡ್ದೆ ನಿಮ್ಮವು ಎಂಥ ಅನ್ಪಡೋದಾಳ ಅಂತೇಳಿ. ಇಂಥ ಅನ್ಪಡನ್ನು ಕಟ್ಕೊಂಡು ಹೇಗಾಕತ್ತೇನೆ ನಾನು. ನನ್ನ ಜೀವನ ಬಾದಾಗೈತಿ ಗೊತ್ತೇನ. ಇಂಥ ಅನ್ಪಡ ಕಟ್ಕೊಂಡು ಹೇಗಾಕತ್ತೇನೆ ನಾ ಪರಿ. ಏನ್ರಿ ಅದ? ಏನಿಲ್ಲ, ಮಾಡಿ ನೀ ಕೆಲಸ ಮಾಡು. ನಡೆವ. ಅಯ್ಯೋ ದೇವ್ರಿ, ಏನು ನಮ್ಮವನ ಏನತ್ತಾಗ. ಯವ್ವ ಒಂದು ಸ್ವಲ್ಪ ಚಹಾ ಕೊಡ್ಬೇ. ನಾನು ತಡಿಯ ಬಾಡೆ. ನೀ ಅಂತ್ರ ಏನ್ ನನ್ನೇನು ಚೂ ಮಂತ್ರ ಮಾಡಕ್ಕೆ ಏನು ಮಂತ್ರ ಮಾಡಕ್ಕೆ ಹೊಡೆ ಮಾಡೆ ಏನು? ಅಲ್ಲೇ ನಿಂತಲ್ಲೇ ಬರಾಕ 5 ಮಿನಿಟ್ ಟೈಮ್ ಕೊಡು. ಅಯ್ಯೋ ಏನು ಹಣೆ ಬನ್ನಪ್ಪ ಇದು. ಅಲ್ಲ ದಿನ ಚಲೋ ಇರ್ತಿದ್ರ ಆಟಿ, ಇವತ್ತೇನಾತಿದಕ್ಕೆ? ಒಂದು ಅರ್ಬಿ ಹೊಲಿವಲ್ದು ಏನಿಲ್ಲ. ದಾರ್ ಕಟ್ಟಾಕತ್ತೈತಿ, ಎಣ್ಣೆ ಬಿಡಾಕತ್ತೈತಿ, ಗಂಟು ಬೇರೆ ಬರ್ತಾ ಐತಿ. ಏನು ಮಾಡಲಿ ಇದಕ್ಕೆ? ಏನು ಸುಡ್ಗಾಡಾತಪ್ಪ ಇದಕ್ಕೆ. ಗಿರ್ಜಕ ಬಾರ ಹನ್ಮಕ್ಕ. ಅಲ್ಲ ಬರೋದಾತ. ಏನ ಗಿರ್ಜಕನಿಂದ ಹಾಕಿಕತ್ತ? ಏನು ರೊಕ್ಕ ಯಾವಾಗ ಕೊಡ್ತಿ? ಏನು ಲೆಕ್ಕನ ಅರಿವಲ್ತವ. ಇಲ್ಲವ ಕೊಡ್ತೀನಿ. ನಿನಗೆ ಗೊತ್ತಲ್ಲ ನನ್ನ ಮಗಳು ಪೇಟೆಗೆ ಓದಾಕತ್ತಾಳ ಅಂತೇಳಿ. ಎಷ್ಟು ರೊಕ್ಕ ಬೇಕಾಕೈತೆ ಅದಕ್ಕೆ ನಿನಗೆ ಗೊತ್ತು. 7 ರೂಪಾಯಿ ದುಡಿದ್ರು ಆಕೆಗೆ ಕೊಡೋದು ಆಗೈತೆ ನನ್ನ ಬಾಳೆ. ಆಕೆ ಬೇಕಿದಾಳಲ್ಲ ಜೈ, ಯವ್ವ 750 ರೂಪಾಯಿ ಕೊಡ್ಬೇಕು ನಂದು. ಆ ಜೈ 750 ರೂಪಾಯಿ ನಂದು ಕೊಡೋದು ಆಗಿ ಹೋಗ್ಬಿಡ್ತೈತಿ. ಆ ರೊಕ್ಕ ಕೊಡೋದು ಇಟ್ಕೊಂಡು ಊರಿಗೆ ಹೋಗ್ಯಾಳ ನೋಡ. ಏನು ಮಾಡ್ತಿ ಹೇಳು? ಇಲ್ಲ 750 ರೂಪಾಯಿ ಕೊಟ್ರೆ ನೀ 750 ಕೊಟ್ರೆ ನಾನು ಸುಮ್ಮನೆ ಆಗೋದಿಲ್ಲ. ಹೇಳು ನೋಡುವ, ನಂದು ಪರಿಸ್ಥಿತಿ ಕೆಟ್ಟ ಐತಿ ಮನ್ಯಾಗ. ನಿಂಗೇನು ಗೊತ್ತಿಲ್ಲ ನನಗಿಲ್ಲ. ಹೋದ ಸಲ ನಿನ್ನ ಸಂಘದ ರೊಕ್ಕ 1200 ಹೌದಾ? ಅಲ್ಲಿಗೆ ಎಷ್ಟಾತು? 2400 ರೂಪಾಯಿ ಆಯ್ತು. ನಾನು ಕಟ್ಟಿನಿ 2 ವಾರ. ಏನು ನಮ್ಮ ಗಿರ್ಜವ್ವ ಹೋಲ್ಬಿಡ, ಏನು ಊರಾನಕ್ಕಿ ಕೊಡ್ತಾಳ ಅಂತೇಳಿ. ಈಗ ನಾನು ಬಂದಿದ್ದೆ ನಿನ್ನ ಮಗ ನಿನ್ನ ಬೆಂಡಾಲಿನ ಇವ ಶೆಟ್ಟಿ ಕಡೆ ಒತ್ತಿ ಇಡೋದು ನೋಡಿದೆ. ನೋಡಿ ಅಲ್ಲೇ ಬಾಜುಕ್ಕೆ ಹಾಲಿನ ಅಂಗಡಿ ಹಾಲು ತೊಗೊಳತ್ತಿದ್ದೆ. ಅದು ವಿಚಾರ ಗೊತ್ತಾಗಿನೇ ನಾ ಬಂದಿದ್ದು. ಏನು ನನಗೆ ನೀ ಏನು ಮಾಡ್ತಿ ಏನಿಲ್ಲ ಗೊತ್ತಿಲ್ಲ ಗಿರ್ಜವ್ವ. ನಮ್ಮದು ತೊಂದರೆ ಐತಿ, ಅರ್ಥ ಮಾಡ್ಕೊಂಡು ನಂಗೆ ರೊಕ್ಕ ಕೊಟ್ಬಿಡು. ಹೌದನ? ಹಾಂ ಕೊಡ್ತೀನಿ. ಅದು ನನ್ನ ಮಗಳು ಅಲ್ಲಿಂದ ಫೋನ್ ಹಚ್ಚಿದ್ಲ, ಏನೋ ಅರ್ಜೆಂಟ್ 5 ಸಾವಿರ ಬೇಕಾಗಿತ್ತು ಅಂತೇಳಿ. ಅದು ಏನು ತೊಗೊಳಕೋ ಏನೋ ನನಗೂ ಗೊತ್ತಿಲ್ಲ. ಅದಕ್ಕೆ ಕಿಗೆ ಕೊಟ್ಟು ಕಳ್ಸೋಣ ಅಂತ ಕಿವ್ಯಾನ್ ಬೆಂಡಾಲಿ ಕೊಟ್ಟು ಕಳಿಸಿದ್ದೆ. ನಿನ್ನ ಮಗಳು ಅರ್ಜೆಂಟ್ ನಿನಗೆ ಗೊತ್ತಾಕತಿ, ನಮ್ಮ ಅರ್ಜೆಂಟ್ ನಿನಗೆ ಗೊತ್ತಾಗೋದಿಲ್ಲ. ಹಂಗಾರೆ ನಾವು ರೊಕ್ಕ ಕೊಟ್ಟವ್ರು ಹಂಗೆ ಕುಂದಿರ್ಬೇಕು? ಹೇಳಿ ನಾನು ನೋಡೋಣ. ಈ ವಾರ ಹಂಗಾರೆ ನಾನು ಇವತ್ತು ಶುಕ್ರವಾರ ಸಂಘ, ಇವತ್ತು ಸಂಜೆ ಮುಂದೆ 7 ಗಂಟೆಗೆ ಏನು ಕಟ್ಟಲಿ? ಇವತ್ತಿನ ಕಡೆ ಬಂದು ಕೇಳಬೇಕನ್ನೋದೇ ಇತ್ತು ನನಗೆ. ಅಟ್ಟದಕ್ಕೆ ನಾನು ಅಲ್ಲಿ ನೋಡಿದೆ, ಅದನ್ನು ಹೇಳ್ಸ್ಕೊಳ್ಳೋಣ ಅಂತೇಳಿ ಬಂದಿದ್ದು. ಬೇಜಾರು ಮಾಡ್ಕೊಬೇಡ ಗಿರ್ಜಕ್ಕ, ನನ್ನ ರೊಕ್ಕ ನನಗೆ ಕೊಟ್ಬಿಡವ. ಹೋಲಿ 2000 ಕೊಡು, 400 ಬೇಕಾರೆ ಆಮ್ಯಾಗ ಕೊಡವಂತೆ. ಇಲ್ಲ 2400 ಕೊಟ್ಬಿಡು. ನನಗೆ ಪರಿಸ್ಥಿತಿ ಕೆಟ್ಟೈತಿ. ಅದಕ್ಕೆ ನಮ್ಮ ಕೊಡ್ತೇನೆ ತಗೋ. ನಂದು ರಾಟಿ ನೋಡ ಇವತ್ತ ಕೆಟ್ಟು ಬಿಟ್ಟೈತಿ. ಏನಾಗೈತಿ ಏನೋ ಒಟ್ಟ ಹೊಲಿಗೆ ಬೀಳ್ವಲ್ತು, ಏನಿಲ್ಲ. ದಾರ ಜುಪ್ಪಿ ಬರಾಕತೈತಿ ಒಳಗೆ. ಏನಾಗೈತೆ ಸುಡ್ಗಾಡ? ನಾನು ಎಲ್ಲ ಬಿಚ್ಚಿ ನೋಡಿ ಆತು, ವಾಪಸ್ ಹಾಕಿ ಆತು. ಏನಿಲ್ಲವ. ಹಂಗೆ ಬಿಡ, ಮನುಷ್ಯಾಗ ಟೈಮ್ ಎಡ ಇತ್ತಂದ್ರೆ ಕಾಡಾಕ್ ಶುರು ಆತು ಅಂದ್ರೆ ಒತ್ತಟ್ಟಿಂದ ಅದು ಹೆಂಗೆ ಕಾಡಾಕ್ ಶುರು ಆಕೈತಂದ್ರೆ ಏನು ಮಾಡಿ ನಿಲ್ಸೋಕ್ಕಾಗೋದಿಲ್ಲ. ಅಷ್ಟು ಕಿರಿಕಿರಿ ಆಗ್ಬಿಡತ್ತವು. ಉಗುರು ಸುತ್ತಿನ ಮ್ಯಾಗ ಒನ್ಕಿ ಪೆಟ್ಟು ಅನ್ನೋಂಗೆ ಎತ್ತಬೇಕತ್ತೆ. ಎಲ್ಲ ಕಡೆಯಿಂದನೂ ಇದಾಕವು ಗೊತ್ತನ. ನೆಲ ಎದ್ದು ಬಡಿತೈತಿ ಒಮ್ಮೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಗಿರ್ಜಿ. ಆತವ ಹೋಲಿ 1500 ಕೊಡು, ಉಳಿದಿದ್ದು ಬೇಕಾರೆ ನನಗೆ ಇನ್ನೇನು ಕೊಡುವಂತೆ. ನಾ ಏನೇ ಭಾಳ ನಿನ್ನ ಪರಿಸ್ಥಿತಿ ನೋಡಿ ಕೆಟ್ಟ ಅನಿಸಿ ಹೇಳಿದ್ದು. 1500 ಕೊಡು. ಸರಿ ಆಯ್ತು ಕೊಡ್ತೇನೆ. ನನ್ನ ಮಗ ಬರಲಿ, ಬಂದ್ಬಿಟ್ಲೆ ಕೊಡ್ತೇನಂತ. ಕುಂದ್ರು. ಹಾಂ ಆಯ್ತು. ಭಾಳ ಇದ್ವನು ಹೊಲಿವು ಜಂಪರ್? ಹ್ಞೂ ನಯ್ಯವ ಹೊಲಿಯೋದವು ಜಂಪರ್. ಈ ಲಗ್ನ ಸೀಸನ್ ಅಲ್ಲ, ಹಂಗಾಗಿ ಲಗ್ನದ ಜಂಪರ್ ಬೇರೆ ಬಂದಾವು. ಇದೊಂದು ರಾಟಿ ಒಂದು ಇವತ್ತು ಇವ್ರು ಬಂದ್ರೆ ಹೇಳಿ ಕಳಿಸ್ತೀನಿ. ಹೋಗಿ ಪಟ್ನ ಪೇಟ್ಯಾಗ ಹೋಗಿ ರಿಪೇರಿ ಮಾಡಿಸ್ಕೊಂಬಾರಪ್ಪ ಅಂತೇಳಿ. ಈಗ ಇದಕ್ಕೆ ಕೆಟ್ಟ ರೊಕ್ಕ ಹೋಗತ್ತೆ ಏನೋ ದೇವ್ರಿಗೆ ಗೊತ್ತು. ಸಿಂಧೂರ, ಓ ಇವನು ಯಾಕಪ್ಪ ಬಂದ? ಹೇಳು ವಿವೇಕ್. ಸಿಂಧೂರ, ನಾನು ಕೇಳಿದ ಪ್ರಶ್ನೆಗೆ ಏನು ಉತ್ತರನೇ ಹೇಳಲಿಲ್ಲ. ನೀನು ಯಾವಾಗ ಪ್ರಶ್ನೆ ಕೇಳಿದಿ? ವಾಟ್ ಇಸ್ ದಿಸ್ ಯಾ? ಐ ಲವ್ ಯು ಸೋ ಮಚ್ ಯಾ ಸಿಂಧೂರ. ಪ್ಲೀಸ್ ಆಕ್ಸೆಪ್ಟ್. ನೋ ವಿವೇಕ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಈ ರೀತಿ ನಡ್ಕೊಳ್ಳೋದು ನಂಗೆ ಇಷ್ಟ ಆಗ್ತಿಲ್ಲ. ನಾನು ಲವ್ ಮಾಡಕ್ಕೆ ಬಂದಿಲ್ಲ ವಿವೇಕ್. ಓಹೋ ಏನು ಸಿಂಧೂರ, ಆರ್ ಟು ಡಿಸ್ಟರ್ಬಿಂಗ್ ಯು? ನಾನು ಮಧ್ಯ ಬರಬಾರ್ದಾಗಿತ್ತಾ? ಅಂಥದ್ದೆಲ್ಲ ಏನಿಲ್ಲ.
ನಾನು ಎಷ್ಟು ಹೇಳ್ತಾ ಇದ್ದೀನಿ ನಂಗೆ ನಿನ್ನ ಲವ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ, ಮತ್ತು ಪ್ರೀತಿ ಪ್ರೇಮ ಅಂತ ಇದ್ದಾನೆ. ಈ ಸಿಂಧೂರ ಐ ಲವ್ ಯು ಸೋ ಮಚ್. ನಿಂಗೋಸ್ಕರ ಏನು ಮಾಡ್ಬೇಕು ಹೇಳ? ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದರೂ ಕೊಡ್ತೀನಿ. ವಿವೇಕ್, ಇಫ್ ಯು ಡೋಂಟ್ ಮೈಂಡ್, ನಾನು ಅವಳ ಹತ್ರ ಮಾತಾಡ್ತೀನಿ. ಒಂದು ಸ್ವಲ್ಪ ಸಮ್ ಟೈಮ್ ಸಿಕ್ಕರೆ ಅವಳಿಗೆ ಯೋಚನೆ ಮಾಡೋಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಓಕೆ ಓಕೆ. ವಿವೇಕ್ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ಅಷ್ಟು ಒಳ್ಳೆ ಹುಡುಗ. ನಿಂಗೆ ಪ್ರಪೋಸ್ ಮಾಡಿದ್ರೆ ಒಪ್ಕೊಳ್ಳೋದು ಬಿಟ್ಟು ಒಲ್ ಅಂತೀಯಲ್ಲ. ವಾಟ್? ಒಪ್ಕೋಬೇಕ? ನಂಗೆ ಇಷ್ಟ ಇಲ್ಲ, ಅಲ್ಲಿ ಲವ್ ಮಾಡ್ಲಾ ಓದ್ಲಾ? ಅವನ ಹತ್ರ ನೋಡಿದೆ ಕಾರ್ ಹಿಂಗಿದೆ, ಅಷ್ಟು ಒಳ್ಳೆ ಕಾರ್ನಾಗ ಬರ್ತಾನೆ ಹೋಗ್ತಾನೆ, ರಿಚ್ ಅದಾರ ಅವರು. ಒಪ್ಕೋ, ಅಷ್ಟು ಒಳ್ಳೆ ಹುಡುಗ ನನ್ನೇನಾದರೂ ಇಷ್ಟಪಟ್ಟಿದ್ರೆ ನಿಜವಾಗ್ಲೂ ನಾನು ಹ್ಞೂ ಅಂತಿದ್ದೆ. ನಿಂಗೆ ಕೇಳ್ತಾ ಇದ್ದಾನೆ, ಒಪ್ಕೊಳ್ಳೋದು ಬಿಟ್ಟು ನಾಟಕ ಮಾಡ್ತೀಯ. ಇದ್ರೆ ಹೋಗಿ ನೀನೇ ಒಪ್ಕೋ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಇದ್ದಾನೆ, ಯಾಕೆ ನೀನು ಒಪ್ಕೊಳ್ಳಲ್ಲ ಅಂತ. ಲವ್ಸ್ ಯು ಲಾಟ್. ಅಲ್ಲ ಆದರೆ ಏನಾದರೆ ನಂಗೆ ಗೊತ್ತು ನಿನಗೂ ಅವನಂದರೆ ಇಷ್ಟ ಅಂತೇಳಿ. ಅದಕ್ಕೆ ಅಲ್ಲ ಅವತ್ತು ಅವ್ನು ನೋಡಿ ಸ್ಮೈಲ್ ಕೊಟ್ಟು ಹೋದಿ, ಅವನು ಅಷ್ಟು ಸಲ ನೀನು ಬಂದರೂ ಪ್ರಿನ್ಸಿಪಲ್ಗೆ ಯಾಕೆ ಕಂಪ್ಲೀಟ್ ಮಾಡ್ತಾಯಿಲ್ಲ? ಸುಮ್ಮನೆ ಅದಿ. ಅವನಿಗೂ ರ್ಯಾಶ್ ಆಗಿ ಏನೂ ಬೈಯಲ್ಲ, ಒಳಗೆ ನಿಂಗೂ ಆಸೆ ಐತಿ, ಬಾಯ್ ಬಿಟ್ಟು ಹೇಳ್ತಿಲ್ಲ ಅಷ್ಟೇ. ಏನೂ ಆಗಲ್ಲ, ಒಪ್ಕೋ. ಈಗಲೇ ಅಂತಲ್ಲ, ಇವತ್ತು ರಾತ್ರಿ ಎಲ್ಲ ಯೋಚನೆ ಮಾಡು, ಆಮೇಲೆ ಒಪ್ಕೋ. ನಿನ್ನ ಪ್ರೀತಿಲಿ ಬೀಳ್ಸೋದು ತುಂಬ ಈಸಿ.